ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಪಿಲ್ಲೋ ಕವರ್ ಅನ್ನ ಹೇಗ್ ಮಾಡೋದು ಅನ್ನೋದನ್ನ ನೋಡೋಣ. ಇದನ್ನ ಮಾಡೋದಕ್ಕೆ ನಾನು ನನ್ನ ಬೇಡದೆ ಇರುವ ಒಂದು ಕುರ್ತಿ ಇತ್ತು, ಹಾಗೆ ಒಂದು ಹಳೆ ಪಿಲ್ಲೋ ಕವರ್ ಅದನ್ನೇ ಬಳಸಿ ಮಾಡಿರೋದು. ಹಾಗಾಗಿ ನಿಮ್ಗೆ ಇದಕ್ಕೆ ಹೊಸ ಯಾವುದೇ ಒಂದು ಕೊಂಡ್ಕೊಳ್ಳೋದು ಇರೋದಿಲ್ಲ, ಮನೇಲಿರುವ ವಸ್ತುಗಳಿಂದನೇ ಇದನ್ನ ಆರಾಮಾಗಿ ಮಾಡ್ಬೋದು. ಸೊ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನಂದೊಂದು ರಿಕ್ವೆಸ್ಟ್ ಇದೆ, ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಮೊದಲಿಗೆ ಒಂದು ಪ್ಲೇನ್ ಬಟ್ಟೆಯನ್ನ ಉದ್ದುದ್ದ ಸ್ಟ್ರಿಪ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರ ಅಳತೆ 2 ಇಂಚ್ ಆಗುವಷ್ಟು ಅಗಲ ಇದೆ. ಹಾಗೆ ಇನ್ನೊಂದಷ್ಟು ಬಟ್ಟೆಗಳನ್ನ ಈ ತರ ಚೌಕ ಅಂದ್ರೆ ಸ್ಕ್ವೇರ್ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಪ್ರಿಂಟೆಡ್ ಇದೆ, ಹಾಗೆ ಇದರ ಅಳತೆ 3x3 ಇದೆ. ಸೊ ಇದಿಷ್ಟೇ ನಮ್ಗೆ ಮೊದಲು ಕಟಿಂಗ್ ಮಾಡಿ ಇಟ್ಕೊಳ್ಬೇಕು. ಅದಾದ ನಂತರ ಒಂದು ಪಿಲ್ಲೋ ಕವರ್ ಅಥವಾ ನೀವು ಯಾವುದೇ ಒಂದು ಬೇಸ್ ಬಟ್ಟೆಯಾಗಿ ತಗೊಳ್ಬಹುದು. ಸೊ ಅದನ್ನ ತಗೊಂಡು ಅದ್ರ ಮೇಲೆ ಈ ತರ ಸ್ಟಿಚ್ ಮಾಡ್ತಾ ಬರ್ಬೇಕು. ಸೊ ನಾನ್ ಮೊದ್ಲಿಗೆ ಏನ್ ಮಾಡ್ತೀನಿ, ಆ ಪ್ಲೇನ್ ಇತ್ತವಲ್ಲ, ಸ್ಟ್ರಿಪ್ ಇತ್ತಲ್ಲ, ಅದನ್ನ ಫಸ್ಟಿಗೆ ಸ್ಟಿಚ್ ಮಾಡ್ಕೊಂಡೆ. ಅದಾದ ನಂತರ ನೀವು ಈ ಪ್ರಿಂಟೆಡ್ ಬಟ್ಟೆ ಏನಿದೆ ಅದನ್ನ ಈ ತರ 4 ಸಲ ಈ ತರ ಫೋಲ್ಡ್ ಮಾಡಿದ್ರೆ ಆಯ್ತು. ಅಂದ್ರೆ ಒಂದು ಟ್ರಯಾಂಗಲ್ ಶೇಪ್ ಬರಬೇಕು, ಆ ರೀತಿಯಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾ ಬರ್ಬೇಕು. ಸೊ ಇದು ಒಂದ್ ಲೈನು ನಾನು ಸ್ಟಿಚ್ ಮಾಡ್ಕೊಂಡಿದ್ದಾಯ್ತು. ಇವಾಗ ಏನ್ ಮಾಡ್ಬೇಕು, ಮತ್ತೆ ನಾವು ಪ್ಲೇನ್ ಬಟ್ಟೆಯನ್ನ ಒಂದು 1/4 ಇಂಚ್ ಆಗುವಷ್ಟು ಒಳಗಡೆ ಮಡಿಸ್ತಾ ನಾವು ಸ್ಟಿಚ್ ಮಾಡಿದ ಜಾಗದಲ್ಲೇ ಈ ರೀತಿಯಾಗಿ ಇಡ್ತಾ ಅದನ್ನ ಸ್ಟಿಚ್ ಮಾಡಬೇಕು. ಸೊ ನೋಡಿ ಈ ತರ. ಸೊ ಇದು ನಿಮ್ಗೆ ಬಹಳ ಬೇಗ ಆಗತ್ತೆ, ಮತ್ತೆ ಒಂಥರ ಸ್ಟ್ರೆಸ್ ಬಸ್ಟ್ ಪ್ರಾಜೆಕ್ಟ್ ಇದು. ಯಾಕಂದ್ರೆ ನಾವು ಒಂದೊಂದೇ ಬಟ್ಟೆಯನ್ನ ಈ ತರ ಟ್ರಯಾಂಗಲ್ ಆಕೃತಿಯಲ್ಲಿ ಫೋಲ್ಡ್ ಮಾಡ್ತಾ ಹೋಗ್ಬೇಕಲ್ಲ. ಆಲ್ಮೋಸ್ಟ್ ಒಂದು ಕ್ರಾಫ್ಟ್ ಮಾಡಿದ ಅನುಭವನೇ ಸಿಕ್ತು ನನಗೆ ಇದನ್ನ ಮಾಡಿ ಮುಗಿಸೋ ತನಕ. ಹಂಗಾಗಿ ತುಂಬಾ ಅಂದ್ರೆ ಖುಷಿ ಅನ್ಸುತ್ತೆ ಈ ಪ್ರಾಜೆಕ್ಟ್ ಅನ್ನ ಮಾಡೋದಕ್ಕೆ. ಸ್ವಲ್ಪ ಕಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮು ನೀವು ಇನ್ವೆಸ್ಟ್ ಮಾಡಬೇಕು. ಅದಾದ್ಮೇಲೆ ಸ್ಟಿಚಿಂಗ್ ಅಂತೂ ತುಂಬಾನೇ ಫಾಸ್ಟ್ ಆಗುತ್ತೆ, ಮತ್ತೆ ಒಂದು ಹೊಸ ಲುಕ್ ಸಹ ಕೊಡುತ್ತೆ. ನಾನಿಲ್ಲಿ ಬೇಸ್ ಆಗಿ ಒಂದು ಹಳೆ ಪಿಲ್ಲೋ ಕವರ್ ಇತ್ತು, ಅದನ್ನೇ ಕಟ್ ಮಾಡಿ ಬಳಸ್ತಾ ಇರೋದು. ನೀವು ಬೇಕಾದ್ರೆ ಬೇಸಿಗೆ ಮತ್ತೆ ಯಾವುದೇ ಒಂದು ಹಳೆ ಕುರ್ತಿಯ ಬಟ್ಟೆಯನ್ನೇ ಬಳಸಬಹುದು. ನಾರ್ಮಲ್ ಆಗಿ ನಾವು ಮನೆಯಲ್ಲಿರುವ ಪಿಲ್ಲೋ ಅದೇ ಡಿಸೈನ್ ನೋಡಿ ಬೋರ್ ಆಗಿರುತ್ತೆ ಅಲ್ವಾ. ಸೊ ಈ ತರದ ಒಂದು ರಿಯೂಸ್ ಪ್ರಾಜೆಕ್ಟ್ ಅನ್ನ ಅವಾಗ ಮಾಡ್ಕೊಳ್ಳೋದ್ರಿಂದ ಒಂದು ಹೊಸ ಲುಕ್ ಕೂಡ ಸಿಗತ್ತೆ. ಸೊ ಈ ರೀತಿಯಾಗಿ ಒಂದು ಲೈನ್ ಪ್ಲೇನ್ ಇದು ಸ್ಟ್ರಿಪ್ ಅನ್ನ ಅಟ್ಯಾಚ್ ಮಾಡೋದು. ಅದಾದ ನಂತರ ಈ ಪ್ರಿಂಟೆಡ್ ಬಟ್ಟೆ ಏನಿದೆ ಅದನ್ನ ಈ ಪ್ರಕಾರವಾಗಿ ನಾವು ಫೋಲ್ಡ್ ಮಾಡ್ತಾ ಸ್ಟಿಚ್ ಮಾಡಬೇಕು. ಸೊ ನನ್ನ ಚಾನಲ್ ಅಲ್ಲಿ ಈಗಾಗಲೇ ಡೋರ್ಮ್ಯಾಟ್ ಡಿಸೈನ್ಸಿನ ಒಂದು 10-12 ವೆರೈಟಿ ಪೋಸ್ಟ್ ಮಾಡಿದ್ದೀನಿ. ಅದನ್ನು ಕೂಡ ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಅಥವಾ ಐ ಕಾರ್ಡ್ ನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡಬಹುದು. ಸೊ ಮನೆಯಲ್ಲಿರುವಂತಹ ಕೆಲವೇ ವಸ್ತುಗಳಿಂದ ನಾವು ಆರಾಮಾಗಿ ಈ ರೀತಿಯಾದ ಹೊಸ ಪ್ರಾಜೆಕ್ಟ್ಸ್ ಅನ್ನ ವಸ್ತುಗಳನ್ನ ರೆಡಿ ಮಾಡ್ಕೊಳ್ಬಹುದು. ಸೊ ಈ ರೀತಿಯಾಗಿ ನಾನು ಕೊನೆವರೆಗೂ ಇದನ್ನ ಸ್ಟಿಚ್ ಮಾಡ್ಕೊಂಡಿದ್ದಾಯ್ತು. ನನ್ನ ಪಿಲ್ಲೋ ಸ್ಕ್ವೇರ್ ಶೇಪ್ ಇರೋದ್ರಿಂದ ನಾನು ಅಲ್ಲಿಗೆ ಈ ಬಟ್ಟೆಯನ್ನ ಕಟ್ ಮಾಡ್ಕೊಂಡೆ. ಸೊ ಇವಾಗ ನಮ್ಗೆ ಫ್ರಂಟ್ ಪಾರ್ಟ್ ರೆಡಿ ಆಯ್ತು ಪಿಲ್ಲೋ ಕವರ್ಗೆ.
ಇವಾಗ ಬ್ಯಾಕ್ ಪಾರ್ಟ್ಗೆ ನಾನೇನ್ ಮಾಡ್ತೀನಿ, ಅದೇ ಪಿಲ್ಲೋ ಕವರಿನ ಇನ್ನೊಂದು ಪೀಸ್ ಉಳಿದಿತ್ತು. ಸೊ ಇದರಲ್ಲಿ ನಾನು ಕಟ್ ಮಾಡಿ ಎಷ್ಟು ಬೇಕೋ ಅಷ್ಟು ಉದ್ದಕ್ಕೆ ತಗೊಳ್ತೀನಿ. ಸೊ ಇದನ್ನ ಕಟ್ ಮಾಡಿಬಿಟ್ಟು ಎರಡೂ ಸೈಡು ನಾವು ಈ ತರ ಕಾಲ್ ಇಂಚು ಈ ತರ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ಇವಾಗ ಸ್ಟಿಚ್ ಮಾಡ್ಕೊಂಡಿದ್ದಾಯ್ತು ನೋಡಿ. ಇದು ಬ್ಯಾಕ್ ಪಾರ್ಟ್ಗೆ ಬರುತ್ತೆ ನಮ್ಮ ಪಿಲ್ಲೋ ಕವರ್ಗೆ. ಸೊ ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ತಗೊಂಡೆ. ಈಗ ಇದು ಹಿಂದೆ ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಿ ಬರಬೇಕು. ಆ ಪ್ರಕಾರವಾಗಿ ಇದನ್ನ ಇಟ್ಬಿಟ್ಟು 4 ಕಡೆಗೂ ನಾನು ಸ್ಟಿಚ್ ಅನ್ನ ಹಾಕೊಳ್ತೀನಿ. ಸೊ ಇವಾಗ ಸ್ಟಿಚ್ ಹಾಕೊಂಡಿದ್ದಾಯ್ತು. ಇವಾಗ ಉಲ್ಟಾ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಸುಲಭವಾಗಿ ಒಂದು ಡಿಸೈನರ್ ಪಿಲ್ಲೋ ಕವರ್ ರೆಡಿ ಆಯ್ತು. ಸೊ ಇದನ್ನ ನೀವು ನಿಮ್ಮ ಪಿಲ್ಲೋಗಳನ್ನ ಹಾಕಿ ಮನೆಯ ಅಲಂಕಾರವನ್ನ ಮಾಡಬಹುದು. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕೋದು ಕೂಡ ನಿಮಗೆ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ. ಹಾಗಾದ್ರೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್. ಬಾಯ್.